ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ಯಾರೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿರ್ತಾರೋ ಅವರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳು ಕೆಲವೊಂದಿಷ್ಟು ಸಲಹೆಗಳನ್ನು ಪಾಲಿಸಲೇಬೇಕು. ಯಾಕಂತ ಹೇಳಿದ್ರೆ ನೀವು ಹಾಕುವಂತಹ ಪೋಸ್ಟ್ಗಳು ಅಥವಾ ನೀವು ಶೇರ್ ಮಾಡುವಂಥ ವಿಚಾರಗಳು ಎಲ್ಲೋ ಒಂದು ಕಡೆ ದ್ವೇಷಪೂರಿತವಾಗಿದ್ದರೆ ಅಥವಾ ಸಮಾಜ ಘಾತುಕಗಳ ವಿಚಾರವಾಗಿದ್ದರೆ ಅಥವಾ ಪ್ರಚೋದನೆ ಕೊಡುವಂತಹ ವಿಚಾರಗಳಾಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ವಿರುದ್ಧ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುವಂಥದ್ದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇರುತ್ತೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥವರ ಪ್ರತಿ ವಿಚಾರಗಳು ಮತ್ತು ಅವರ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅವರ ಕನ್ವರ್ಸೇಷನ್ಸ್ ಏನಿದೆ ಅವುಗಳ ಬಗ್ಗೆ 24/7 ನಿಗಾ ವಹಿಸಿರ್ತಾರೆ. ಒಂದು ವೇಳೆ ಏನಾದರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ವಿಚಾರಗಳಾಗಲಿ ಅಥವಾ ದ್ವೇಷಪೂರಿತವಾಗಿರುವಂಥ ವಿಚಾರಗಳಾಗಲಿ ಅಥವಾ ಪ್ರಚೋದನಾಕಾರಿಯಾಗಿರುವಂಥ ವಿಚಾರಗಳ ಬಗ್ಗೆ ಪದೇ ಪದೇ ಶೇರ್ ಮಾಡುವಂಥದ್ದು, ಪದೇ ಪದೇ ಲೈಕ್ ಮಾಡುವಂಥದ್ದು, ಪದೇ ಪದೇ ನಿಮ್ಮ ಕಮೆಂಟ್ಗಳನ್ನು ಹಾಕುವಂಥದ್ದು ಮತ್ತು ನಿಮ್ಮ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಚಾರಗಳನ್ನು ಪ್ರಸ್ತಾಪ ನಿರಂತರವಾಗಿ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಆ್ಯಕ್ಷನ್ಗಳಾಗುತ್ತೆ ಅನ್ನುವಂಥದ್ದು ರಾಯಚೂರು ಪೊಲೀಸ್ ಇಲಾಖೆಯ ಒಂದು ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ರಾಯಚೂರು ನಗರದ ಸದರ್ ಬಜಾರ್ ಪೊಲೀಸರು ಮೊಹಮ್ಮದ್ ಶಾಹಿಲ್ ಅಂತಕ್ಕಂಥ ಒಬ್ಬ ಯುವಕನನ್ನು ಬಂಧಿಸಿದ್ರು. ಆ ಯುವಕ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದ. ಆತ ವಿದೇಶಿ ಮೂಲದ ಒಂದು ಇನ್ಸ್ಟಾಗ್ರಾಮ್ ಖಾತೆದಾರನ ಜೊತೆಗೆ ಸಂಪರ್ಕದಲ್ಲಿದ್ದ ಅನ್ನುವಂಥದ್ದು ಆರೋಪ. ಈತನ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನೋಡೋದಾದರೆ, ಈತ ರಾಣಾಬಾಯಿ ಅಂಥೇಳಿ ಆತನ ಒಂದು ಇನ್ಸ್ಟಾಗ್ರಾಮ್ ಖಾತೆ ಇತ್ತು. ಆ ಒಂದು ಖಾತೆಯಲ್ಲಿ ಸಾಕಷ್ಟು ದ್ವೇಷಪೂರಿತವಾಗಿರುವಂಥ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡಲಾಗ್ತಾ ಇತ್ತು. ಆ ವಿಚಾರಗಳ ಬಗ್ಗೆ ಪದೇ ಪದೇ ಈ ಆರೋಪಿ ಏನು ಅರೆಸ್ಟ್ ಆಗಿದ್ದಾನೆ ಈತ ಪದೇ ಪದೇ ಅವುಗಳನ್ನು ಶೇರ್ ಮಾಡುವಂಥದ್ದು, ಅದರ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದ ಮತ್ತು ಶೇರ್ ಮಾಡ್ತಾ ಇದ್ದ. ಈ ಬಗ್ಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಏನು ಪೊಲೀಸ್ ಇಲಾಖೆಯಲ್ಲಿ ಇರುತ್ತೆ ಆ ಬಗ್ಗೆ ಅಲರ್ಟ್ ಆಗಿ ನಂತರ ಆತನ ಹಿನ್ನೆಲೆ ಕೆದಕ್ತಾ ಹೋದರೆ ಆತ ರಾಯಚೂರು ನಗರದಲ್ಲಿ ಟೀ ಅಂಗಡಿ ಇಟ್ಕೊಂಡಿದ್ದ ಅನ್ನುವಂಥ ವಿಚಾರ ಬೆಳಕಿಗೆ ಬರುತ್ತೆ. ಇದಾದ ಬಳಿಕ ಆತನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಬರೀ 7 ರಿಂದ 8 ದಿನಗಳ ಕಾಲ, ಅಂದರೆ ಇಷ್ಟು ಕೆಲವೇ ದಿನಗಳ ಕಾಲ ಆ ವ್ಯಕ್ತಿ ಜೊತೆ ಈತ ಕಾಂಟ್ಯಾಕ್ಟ್ನಲ್ಲಿದ್ದ ಅನ್ನೋಂಥ ವಿಚಾರ ಗೊತ್ತಾಗುತ್ತೆ. ಆಗ ಪೊಲೀಸರು ಆತನನ್ನು ಏನು ವಶಕ್ಕೆ ಪಡಿತಾರೆ, ನಂತರ ಸುದೀರ್ಘವಾಗಿರುವಂಥ ವಿಚಾರಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ವಿದೇಶಿ ಮೂಲದ ವ್ಯಕ್ತಿ ಏನು ರಾಣಾಬಾಯಿ ಅನ್ನುವಂಥದ್ದು ಒಂದು ಖಾತೆದಾರ ಇದ್ದ. ಈತನ ಜೊತೆಗೆ ಸಾಕಷ್ಟು ಕನ್ವರ್ಸೇಷನ್ ಮಾಡಿದ್ದ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಅಂದರೆ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತ ಏನು ಮಾಡಿದ್ದ ಅಂತಂದರೆ ಈ ರಾಣಾಬಾಯಿ ಹೇಳುವಂತಹ ಒಂದು ವಿಚಾರಗಳ ಬಗ್ಗೆ ಆತ ಪ್ರಚೋದನೆಗೊಳಗಾಗಿದ್ದ ಅನ್ನುವಂಥದ್ದು. ಒಂದು ವೇಳೆ ಫಂಡಿಂಗ್ ಅವಶ್ಯಕತೆ ಇದ್ದರೆ ಫಂಡಿಂಗ್ ಕೂಡ ಮಾಡ್ತೀನಿ ಅಂತೇಳಿ ಆತ ವಿದೇಶಿ ಮೂಲದ ವ್ಯಕ್ತಿ ಈತನಿಗೆ ಹೇಳಿದ್ದ ಅನ್ನೋಂಥ ವಿಚಾರ ಕೂಡ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯ ಸದರ್ ಬಜಾರ್ ಪೊಲೀಸರು ಈ ಒಂದು ಆರೋಪಿ ಶಾಹಿಲ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯ ಒಂದು ಸೂಚನೆ ಮತ್ತು ಎಚ್ಚರಿಕೆ ಏನಂದರೆ, ನೀವು ಯಾವುದೋ ಕೆಲಸ ಮಾಡ್ತಾ ಇರ್ತೀರಿ ಅಥವಾ ಯಾವುದೋ ಒಂದು ವೃತ್ತಿಯಲ್ಲಿರ್ತೀರಿ, ಈ ರೀತಿ ನಿಮ್ಮ ಅಭಿಪ್ರಾಯವನ್ನು ಸಾರ್ವಜನಿಕವಾಗಿ ದ್ವೇಷಪೂರಿತವಾಗಿರುವಂಥದ್ದಿದ್ದರೆ ಖಂಡಿತವಾಗಲೂ ನಿಮ್ಮ ವಿರುದ್ಧ ಆ್ಯಕ್ಷನ್ ಆಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ರಾಯಚೂರು ಪೊಲೀಸ್ ಇಲಾಖೆ ಕೊಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 15 ರಿಂದ 30 ವರ್ಷದ ಯುವಕರೇನಿದ್ದೀರಿ, ಈ ಒಂದು ಏನು ಕಾಲ್ ಮಾಡಿದ ಯುವಕರೇನಿದ್ದೀರಿ, ಈ ವಯಸ್ಸಿನ ಯುವಕರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಮತ್ತು ಸಲಹೆಗಳನ್ನು ಪಾಲನೆ ಮಾಡಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಒಂದು ವೇಳೆ ನೀವು ಪೋಸ್ಟ್ ಮಾಡುವಂಥದ್ದು ನಿಮಗೆ ಇಷ್ಟ ಆಗುತ್ತೆ, ಆದರೆ ಅದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ವಿಚಾರಗಳಿದ್ದರೆ ಸೋಷಿಯಲ್ ಮಾನಿಟರಿಂಗ್ ಸೆಲ್ಲಲ್ಲಿ ಅವುಗಳ ವಿಚಾರಗಳ ಕುರಿತು ಟ್ರಿಗರ್ ಆಗುತ್ತೆ. ನಂತರ ಅಲರ್ಟ್ ಮೆಸೇಜು ಅಲ್ಲಿರುವಂಥ ಎಕ್ಸ್ಪರ್ಟ್ಗಳಿಗೆ ಹೋಗುತ್ತೆ. ನಂತರ ನಿಮ್ಮ ಖಾತೆಗಳ ಬಗ್ಗೆ ಸುದೀರ್ಘವಾಗಿರುವಂತಹ ಒಂದು ಹಿನ್ನೆಲೆ ಕೆದಕ್ತಾ ಹೋಗ್ತಾರೆ. ಇದಾದ ಬಳಿಕ ಖುದ್ದು ಸೋಷಿಯಲ್ ಮಾನಿಟರಿಂಗ್ ಸೆಲ್ಲಿಂದನೇ ಏನು ಆಯಾ ಠಾಣಾ ವ್ಯಾಪ್ತಿಗೆ ಒಂದು ಮೆಸೇಜ್ ಬರುತ್ತೆ. ಅಂದರೆ ಇಂತಹ ವ್ಯಕ್ತಿ ಈ ರೀತಿ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾನೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂಥ ವಿಚಾರ ಇರ್ಬೋದು ಅಥವಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ವಿಚಾರ ಆಗಿರ್ಬೋದು ಅಥವಾ ಪ್ರಚೋದನೆಗೊಳಪಟ್ಟು ಒಂದು ರೀತಿಯಲ್ಲಿ ದ್ವೇಷಪೂರಿತ ಮೆಸೇಜ್ಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾನೆ, ಕನ್ವರ್ಸೇಷನ್ಸ್ ನಡೀತಾ ಇದೆ, ಆ ಬಗ್ಗೆ ತನಿಖೆ ನಡೆಸಿ ಅಂತೇಳಿ ಒಂದು ಮೆಸೇಜ್ ಬರುತ್ತೆ, ಅಲರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಕಾನೂನಿನ ಕುಣಿಕೆಗೆ ಒಳಗಾಗ್ತೀರಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಪ್ರತಿಯೊಬ್ಬರು ಈ ವಯಸ್ಸಿನವರು ಅಂದರೆ 15 ರಿಂದ 30 ವಯಸ್ಸಿನ ಯುವಕರು ಆ್ಯಕ್ಟಿವ್ ಆಗಿರ್ತೀರಿ. ತಾವು ಮಾಡುವಂಥ ಯಾವುದೇ ಮೆಸೇಜ್ಗಳಾಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವಂತಹ ತಮ್ಮ ಅಭಿಪ್ರಾಯಗಳಾಗಲಿ ಅಥವಾ ಪೋಸ್ಟ್ಗಳು ಶೇರ್ ಮಾಡುವಂಥದ್ದೇನಿರುತ್ತೆ ಆ ಬಗ್ಗೆ ನಿಗಾ ವಹಿಸಬೇಕು. ಒಂದು ವೇಳೆ ಅವುಗಳಿಂದ ಏನಾದರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನೋಂತಾದರೆ ಖಂಡಿತವಾಗ್ಲೂ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೀನಿ ಅನ್ನುವಂಥ ಎಚ್ಚರಿಕೆಯ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ಡಿಜಿಟಲ್, ರಾಯಚೂರು.